ಇಂದು ಗುಂಡ್ಲುಪೇಟೆ ತಾಲೂಕಿನ ಸುಲ್ತಾನ್ ಬತ್ತೇರಿ ರಸ್ತೆಯ ಕಗ್ಗಳದ ಹುಂಡಿಯಿಂದ ಮದ್ದೂರು ಚೆಕ್ಪೋಸ್ಟ್ ತನಕ ಪಾದಯಾತ್ರೆಯನ್ನು ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಮತ್ತು ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಹಮ್ಮಿಕೊಳ್ಳಲಾಯಿತು. ಈ ಪಾದಯಾತ್ರೆಯಲ್ಲಿ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಭಾಗವಹಿಸಿ ಈ ಒಂದು ಪಾದಯಾತ್ರೆಯನ್ನು ತುಂಬ ಯಶಸ್ವಿಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಪರಿಸರ ಉಳಿಸಬೇಕಾಗಿದೆ, ಮೊದಲು ಬೆಟ್ಟಗುಡ್ಡಗಳನ್ನು ಕಾಪಾಡಬೇಕು ಹಾಗೂ ಬಂಡೀಪುರ ಉಳಿವಿಗಾಗಿ ಪ್ರತಿಯೊಬ್ಬರು ಧ್ವನಿಯಾಗಬೇಕು ಎಂದರು. ಎಲ್ಲ ಆತ್ಮೀಯ ಪರಿಸರವಾದಿಗಳೇ ಹಾಗೂ ಕನ್ನಡದ ಮನಸ್ಸುಗಳೇ, ಏನಿವತ್ತು ಎಲ್ಲ ಪ್ರಗತಿಪರರು ಈ ಕಾಡನ್ನು ಉಳಿಸಿ ಅನ್ನೋ ಒಂದು ಅಭಿಯಾನವನ್ನು ಇವತ್ತು ಶುರು ಮಾಡಿದ್ದಾರೆ. ಪಾದಯಾತ್ರೆ ಮೂಲಕ ಕಗ್ಗಲದುಂಡಿಯಿಂದ ಹಿಡಿದು ಮದ್ದೂರು ಚೆಕ್ಪೋಸ್ಟ್ ತನಕ ಬಾರ್ಡರ್ ತನಕ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಈ ಪಾದಯಾತ್ರೆ ಯಶಸ್ವಿಯಾಗಿದೆ. ಈಗ ತಾನೇ ನಮ್ಮ ಗೆಳೆಯರು ಹೇಳಿದ್ರು, ರಾತ್ರಿ 6ರಿಂದ ಬೆಳಗ್ಗೆ 6 ಗಂಟೆ ಬೇಕಾದ್ರೆ ಕ್ಲೋಸ್ ಮಾಡಿ ಅಂತ. ಅದು ಆಗೋದು ಬೇಡ, ಏನೇ ಯಥಾಸ್ಥಿತಿ ಕಾಪಾಡ್ಕೊಂಡೋಗಿ. ಯಾಕಂತಂದರೆ 9 ಗಂಟೆಗೆ ಏನೋ ಒಂದು ನಿಷೇಧ ಆಗಿದೆ. 9 ಗಂಟೆ ಅಂತ ಹೇಳಿದ್ರೆ 7:15 ಹಿಡಿದು 9 ಗಂಟೆ ಗಂಟ ಅತಿಯಾಗಿ ಒಂದು ಅಪಘಾತಗಳಾಗ್ತಾ ಇದ್ದಾವೆ. ಒಂದು ವೇಳೆ 6 ಗಂಟೆಗೆ ಬಂದಾಗ್ಬಿಟ್ರೆ 4 ಗಂಟೆಗೆ ಅಪಘಾತಗಳು ಶುರು ಆಗ್ತವೆ. ಹಾಗಾಗಿ ಏನಿದೆ ಅದನ್ನೇ ಯಥಾಸ್ಥಿತಿ ಕಾಪಾಡ್ಕೊಂಡೋಗಿ, ಯಾವುದೇ ಕಾರಣಕ್ಕೂ ರಾತ್ರಿ ನಿಷೇಧವನ್ನು ತೆರವುಗೊಳಿಸಬಾರ್ದು ಅಂತ ಕರ್ನಾಟಕ ಕಾವಲು ಪಡೆ ಉಗ್ರವಾಗಿ ಖಂಡಿಸುವ ಮೂಲಕ ಸರ್ಕಾರಕ್ಕೆ ಮತ್ತೆ ಒತ್ತಾಯಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೇರಳ ಲಾಬಿಗೆ ಮಣಿಯಬಾರದು. ಕಾಡಿದ್ರೇನೆ ನಾಡು, ನಾಡಿದ್ರೇನೆ ರೈತ, ರೈತ ಇದ್ರೇನೆ ನಾವು. ಹಾಗಾಗಿ ಕಾಡನ್ನು ಉಳಿಸಿ, ಕಾಡನ್ನು ರಕ್ಷಿಸಿ, ಕಾಡು ಪ್ರಾಣಿಯನ್ನು ರಕ್ಷಿಸಿ, ಕಾಡು ಪ್ರಾಣಿಯ ಸಂತತಿಗಳು ಇನ್ನೂ ಜಾಸ್ತಿ ಆಗಬೇಕು. ಈಗ ನೋಡಿ, ಈಗಾಗಲೇ ಪಟ್ಟಣ ವಿಸ್ತರಣೆ ಆಗ್ತಾ ಕಾಡು ಕಮ್ಮಿ ಆಗ್ತಾ ಎಲ್ಲ ಜಮೀನುಗಳೆಲ್ಲ ಲೇಔಟ್ ಆಗ್ತಾ ಇವತ್ತು ಕಾಡು ಪ್ರಾಣಿಗಳು ಕಾಡಿಂದ ನಾಡಿಗೆ ಬರೋ ಶುರುವಾಗಿದೆ. ಈಗಾಗಲೇ ನಾವು ನೋಡಿರ್ಬೋದು, ರಾತ್ರಿ 9 ಗಂಟೆ ಆದರೆ ಈ ಕಾಡು ಹಂದಿಗಳು ಕಾಟ ಜಾಸ್ತಿ ಆಗಿದೆ. ಈ HS ಮಾಧವಪುರ ನಗರದಲ್ಲೇ ನಿನ್ನೆ ರಾತ್ರಿ ಕೂಡ ಸುಮಾರು 15 ಕಾಡು ಹಂದಿಗಳನ್ನು ನೋಡಿದೆ. ಹಾಗಾಗಿ ಈ ಕಾಡನ್ನು ಉಳಿಸಿ ಅನ್ನೋ ಒಂದು ಅಭಿಯಾನ ಒಂದು ಯಶಸ್ವಿಯಾಗಿದೆ. ಯಾವುದೇ ಕಾರಣಕ್ಕೂ ನಾವು ರಾತ್ರಿ ಸಂಚಾರ ನಿಷೇಧ ಮಾಡೋಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಉಗ್ರವಾಗಿ ಖಂಡಿಸುವ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಉಳಿಸಿ ಉಳಿಸಿ ಕಾಡನ್ನು ಉಳಿಸಿ, ರಕ್ಷಿಸಿ ಕಾಡು ಪ್ರಾಣಿಗಳನ್ನು ರಕ್ಷಿಸಿ. ನಮಸ್ಕಾರ. ಈ ದಿನ ಪರಿಸರ ಬಗ್ಗೆ ನಾವು ಹಾಗೂ ಕಾಡು ಉಳಿಸುವ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದೇ ಒಂದು 3 ವರ್ಷ 4 ವರ್ಷದ ಮುಂದೆ ನಾವು ಆಕ್ಸಿಜನನ್ನು ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀವಿ. ಇದೇ ಥರ ಆಕ್ಸಿಜನ್ನಿಗೆ ಕೊರತೆಯಿಂದ ನಗರದಲ್ಲಿ ಎಷ್ಟೋ ಜನ ತೀರು ಹೋಗಿದ್ದಾರೆ. ಇದೇ ಇನ್ನೊಂದು 3-4 ವರ್ಷ ಆದರೆ ನಾವು ಚೈನಾ ಥರ ಆಕ್ಸಿಜನ್ನ ನಾವು ಕಾಸು ಕೊಟ್ಟು ಕೊಂಡ್ಕೋಬೇಕಾಗುತ್ತೆ. ಈಗೇನೋ ನಾವು ಪರಿಸರವಾಗಿ ಚೆನ್ನಾಗಿದ್ದೀವಿ. ಇನ್ನು ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗಳಿಗೆ ನಾವು 1 ಲೀಟ್ರಿಗೋ 100 ಗ್ರಾಮ್ಗೋ ಇಷ್ಟು ಅಂದ್ಬಿಟ್ಟು ನಾವು ದುಡ್ಡು ಕೊಟ್ಬಿಟ್ಟು ಅಂತ ತಗೋಬೇಕಾಗುತ್ತೆ. ಈಗ ಕಟ್ತಿರೋ ಟ್ಯಾಕ್ಸ್ಗಳಿಗಿಂತ ಜಾಸ್ತಿಯಾಗಿ ನಾವು ಈ ನಮ್ಮ ಆಕ್ಸಿಜನ್ ಕೊಂಡ್ಕೊಂಡು ನಾವು ಜೀವನ ಸಾಗಿಸ್ಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ದಯವಿಟ್ಟು ನಾವು ಇಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಪ್ರತಿಯೊಬ್ಬರು ಯಾರೇ ಆಗಲಿ ಏನೇ ಆಗಲಿ ಒಂದೊಂದು ಮರ ನೆಡಬೇಕು. ಮರದ ಪಕ್ಕದಲ್ಲಿದ್ದಾಗ ಒಬ್ಬರು ವಯಸ್ಸಾಗಿರೋರು, ನಾವೇನಿಗೆ ಬಿಸಿಲು ನಿಂತಿದ್ದೀವಿ, ಒಂದು 50 ವರ್ಷ 60 ವರ್ಷ ಆಗಿರೋರಿಗೆ ಈಚೆ ಬರೋಕೆ ಆಯ್ತಿಲ್ಲ. ಈ ಬಿಸಿಲಿನ ತಾಪಮಾನ ಹಂಗಿದೆ. ಅವ್ರುಗಳು ಮರನೆಳೆಲ್ಲರೂ ಕೂತ್ಕೊಂಡು ಕಾಲ ಕಳಿಬೋದು. ಅದರಿಂದ ನಾವು ಮುಂದಿನ ಪೀಳಿಗೆಗಾದ್ರು ನಾವು ಒಂದು ಮರ ನಟ್ಟು ಮರ ತೆರೆಯೋದನ್ನು ತಪ್ಪಿಸ್ಬೇಕು. ಅದೇ ಥರ ಪ್ರಾಣಿಗಳಿಗೂ ಕೂಡ ಅದೇ ಆದಂಥ ಅದಕ್ಕೂ ಸ್ವಾತಂತ್ರ್ಯ ಇದೆ. ಇದೇ ಥರ ಈಗ ನಾವು ಮಾಡಿರೋದ್ರಲ್ಲಿ ಭಾಳ ಉತ್ತಮ. ಬೆಳಗ್ಗೆಯಿಂದ ಸಂಜೆ ಗಂಟೆ ಸಂಚಾರ ಕೊಟ್ಟರೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಊರಿಗೆ ಬರುತ್ತೆ. ಈಗ ಇಷ್ಟು ಮಾಡು ಕೂಡ ಊರಿಗೆ ಬರೋಂಥ ಸಂದರ್ಭದಲ್ಲಿದೆ. ಇದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಏನಿದೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ತಾ ವಿನಯಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಕಾವಲು. ಎಲ್ಲ ನನ್ನ ಆತ್ಮೀಯ ಪರಿಸರ ಪ್ರೇಮಿಗಳೇ ಹಾಗೂ ಕನ್ನಡದ ಮನಸ್ಸುಗಳೇ, ಏನು 2009ನೇ ಇಸವಿಯಲ್ಲಿ ಆಗಿರ್ತಕ್ಕಂತಹ ನಮ್ಮ ಜಿಲ್ಲಾಧಿಕಾರಿಗಳು ಈ ರಾತ್ರಿ ಸಂಚಾರವನ್ನು ನಿಷೇಧ ಮಾಡಿದ್ರು. ಅದೇ ನಿಟ್ಟಿನಲ್ಲಿ 2019ನೇ ಇಸವಿನಲ್ಲಿ ಹಗಲು ಸಂಚಾರವನ್ನು ಕೂಡ ನಿಷೇಧ ಮಾಡಬೇಕು ಅಂತ ಹೇಳಿದಾಗ ಅಂದಿನ ದಿನಗಳಲ್ಲಿ ಪ್ರಥಮ ಬಾರಿಗೆ ರಸ್ತೆಯಲ್ಲಿ ಇಳಿದು ಹೋರಾಟ ಮಾಡಿದಂಥ ಸಂಘಟನೆ ಯಾವುದು ಅಂದ್ರೆ ಕರ್ನಾಟಕ ಕಾವಲು ಪಡೆ. ರಸ್ತೆ ಹಗಲು ಸಂಚಾರ ನಿಷೇಧ ಮಾಡಬೇಡಿ, ಈಗ ಏನಿದೆ ಯಥಾಸ್ಥಿತಿ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಏನ್ ನಿಷೇಧ ಮಾಡಿದ್ದೀರಿ ಅದು ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗಿ. ರಾತ್ರಿ ಸಂಚಾರ ಯಾವುದೇ ಕಾರಣಕ್ಕೂ ನಿಷೇಧ ಮಾಡಬೇಡಿ. ಯಾಕಂತಂದ್ರೆ ಮನುಷ್ಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರಾಣಿಗಳು ಬದುಕಕ್ಕೆ ಹಕ್ಕಿದೆ. ಪ್ರಾಣಿ ಇದ್ರೇನೆ ಕಾಡು, ಕಾಡಿದ್ರೇನೆ ರೈತರಿದ್ರೇನೆ ನಾವು. ಇಷ್ಟು ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆ ಸೇರಿ ದೊಡ್ಡ ಮಟ್ಟಕ್ಕೆ ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ಈ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೇನೆ.